ಎಲ್ರಿಗೂ ನಮಸ್ಕಾರ. ಭಾಗ್ಯ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ ಆಗಿರೋ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ಒಂದು ತೊಕ್ಕು ಅಥವಾ ಗೊಜ್ಜು, ಪಚಡಿ, ಈ ಚಟ್ನಿ ಏನು ಬೇಕಾದರೂ ಕರಿಬಹುದು. ಆದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಒಂದು ತರಕಾರಿಯಿಂದ ಮಾಡುವಂತಹ ಒಂದು ಪಚಡಿ ಅಥವಾ ಚಟ್ನಿ. ಈ ಒಂದು ಚಟ್ನಿನ ಮಾಡೋದಕ್ಕೆ ನಾನಿಲ್ಲಿ ಗೋರಿಕಾಯಿನ ತೊಗೊಂಡಿದ್ದೀನಿ. ಇದಕ್ಕೆ ಚವಳಿಕಾಯಿ ಅಂತ ಕೂಡ ಹೇಳ್ತಾರೆ. ನಾವು ಇದನ್ನು ಗೋರಿಕಾಯಿ ಅಂತೀವಿ. ಇದರ ತೊಟ್ಟನ್ನು, ಎರಡು ಸೈಡ್ ತೊಟ್ಟನ್ನು ತೆಗೆದು ನಾನಿಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೋಬೇಕು. ಬೀನ್ಸ್ ಕಟ್ ಮಾಡ್ತೀವಲ್ಲ ಅದೇ ಥರ ಕಟ್ ಮಾಡ್ಕೋಬೇಕು. ಇದ್ರ ಚಟ್ನಿ ತುಂಬಾ ರುಚಿಯಾಗಿರುತ್ತೆ. ಒಂದು ಸಲ ನೀವು ಟೇಸ್ಟ್ ನೋಡೋ ತನಕ ಅಷ್ಟೇ, ಒಂದು ಸಲ ಟೇಸ್ಟ್ ನೋಡಿದ್ರೆ ಖಂಡಿತವಾಗ್ಲೂ ಪದೇ ಪದೇ ಮಾಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಈ ಒಂದು ಚಟ್ನಿ ಮಾಡೋದಕ್ಕೆ ಒಂದು ಬಾಣಲೆಗೆ ಒಂದು 4 ಚಮಚ ಎಣ್ಣೆ ಹಾಕಿ, 2 ಚಮಚ ಜೀರಿಗೆ, ಒಂದು 8-10 ಹಸಿಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು ಒಂದು ಸ್ವಲ್ಪ ಅದನ್ನು ಹುರ್ಕೋಬೇಕು. ಮೆಣಸಿನ್ಕಾಯಿ ಒಂಚೂರು ಸಿಡಿಯೋದಕ್ಕೆ ಶುರುವಾದಾಗ ಇದಕ್ಕೆ ಗೋರಿಕಾಯಿನ ಸೇರಿಸ್ಬೇಕಾಗುತ್ತೆ. ಇದು ಒಂದು ತರಕಾರಿಯಿಂದ ಮಾಡಿರೋ ಚಟ್ನಿ ಅಂತ ಖಂಡಿತವಾಗ್ಲೂ ಯಾರಿಗೂ ಗೊತ್ತಾಗಲ್ಲ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಯಾರು ತರಕಾರಿ ತಿನ್ನಲ್ಲ ಮಕ್ಕಳು, ಅವ್ರಿಗೆ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೇಲಂತೂ ಮಕ್ಳಿಗೆ ತುಂಬ ಇಷ್ಟ. ಅದೇ ನಾವು ಮುಂಚೆನೇ ತರಕಾರಿ ಹೆಸರು ಹೇಳ್ಬಿಟ್ರೆ ತಿನ್ನೋದಕ್ಕೆ ಇಷ್ಟಪಡಲ್ಲ. ನೋಡಿ, ಗೋರಿಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಒಂಚೂರು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಹುಣಸೆಹಣ್ಣನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ತೆಗೆದುಬಿಟ್ಟು ಕಟ್ ಮಾಡಿಕೊಂಡು ಎಲ್ಲ ಸೈಡ್ಗೂ ಹಾಕಿ ಈ ಥರ ಫ್ರೈ ಮಾಡಿದ್ರೆ ನೀಟಾಗಿ ಅದು ಪುಡಿ ಆಗುತ್ತೆ ನಾವು ಮಿಕ್ಸಿ ಮಾಡಿದಾಗ. ಹಾಗಾಗಿ ಒಗ್ಗರಣೆಗೆ ಹಾಕಿ ಫ್ರೈ ಮಾಡ್ಕೋಬೇಕು. ಒಂದೇ ಒಂದು ಟೊಮೆಟೊನ ಕಟ್ ಮಾಡಿ ಹಾಕಿದ್ದೀನಿ. ಟೊಮೆಟೊ ಜೊತೆಗೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕಿದ ನಂತರ ಸ್ವಲ್ಪ ಉಪ್ಪು ಹಾಕಿಬಿಟ್ರೆ ಗೋರಿಕಾಯಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಬೇಗ ಸಾಫ್ಟಾಗಿ ಬೇಯುತ್ತೆ ಅಂತ ಅರಿಶಿನ ಉಪ್ಪು ಒಟ್ಟಿಗೆ ಹಾಕೋದು. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಫ್ರೈ ಆಗೋದಕ್ಕೆ ಬಿಡಬೇಕು. ಹಾಗೆಯೇ ಇದಕ್ಕೆ ಸ್ವಲ್ಪ ಕೊತ್ತಂಬರಿನೂ ಕೂಡ ಇವಾಗಲೇ ಸೇರಿಸ್ತಾ ಇದ್ದೀನಿ. ಯಾಕಂದರೆ ಅದು ಹಸಿ ಹಸಿ ಇರಬಾರ್ದು. ಈ ರೀತಿ ಒಗ್ಗರಣೆಯಲ್ಲಿ ಸೇರಿಸಿ ಒಂದು 5 ನಿಮಿಷ ಈ ಥರ ಮುಚ್ಚಿಟ್ಬಿಟ್ಟು ಅದನ್ನು ಸ್ಟೀಮಲ್ಲಿ ಬೇಯೋದಕ್ಕೆ ಬಿಡಬೇಕು. ನೋಡಿ, ಈಗ ಆಗಿದೆ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿದ್ದೀನಿ. ನೋಡಿ, ಗೋರಿಕಾಯಿ ಮೇಲೆ ಸ್ವಲ್ಪ ವೈಟ್ಗಾಗಿ ಸಾಫ್ಟ್ ಆಗುತ್ತೆ. ಅಲ್ಲಿ ತನಕ ಫ್ರೈ ಮಾಡಿ ಗ್ಯಾಸ್ನ ಆಫ್ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ರುಬ್ಕೋಬೇಕು. ನೀರೇನೂ ಹಾಕಬಾರ್ದು ಇದಕ್ಕೆ. ಜಸ್ಟ್ ರುಬ್ಬೋವಾಗ ಆನು ಆಫ್ ಈ ಒಂದು ಕಂಡೀಷನಲ್ಲಿ ರುಬ್ಬಬೇಕು. ಒಂದೇ ಸಲ ಆನಲ್ಲಿ ಇಟ್ಬಿಟ್ಟು ರುಬ್ಬಾರ್ದು. ಆ ರೀತಿ ರುಬ್ಬಿಟ್ರೆ ಫುಲ್ ಪೇಸ್ಟ್ ಆಗಿಬಿಡುತ್ತೆ. ಈ ಥರ ದಪ್ಪದಾಗಿ ದಬ್ಬಡ ರುಬ್ಬೋದು ಅಂತಾರಲ್ಲ, ಆ ರೀತಿ ರುಬ್ಕೋಬೇಕು. ಈಗ ಇದಕ್ಕೆ ಒಂದು ಚಿಕ್ಕ ಒಗ್ಗರಣೆ ಕೊಟ್ಕೊಳ್ಳೋದಕ್ಕೆ ಗೋರಿಕಾಯಿನ ಫ್ರೈ ಮಾಡಿದ್ವಲ್ಲ ಅದೇ ಬಾಣಲಿಗೆ ಒಂಚೂರು ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು ಹಾಕಿದ್ದೀನಿ. ಬೇಕಿದ್ರೆ ಸ್ವಲ್ಪ ಇಂಗು ಕೂಡ ಹಾಕೋಬೋದು. ಈಗ ಸಾಸಿವೆ ಸಿಡಿದ ಮೇಲೆ ರುಬ್ಬಿರೋಂಥ ಗೋರಿಕಾಯಿ ಚಟ್ನಿನ ಇದರಲ್ಲಿ ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಹೊತ್ತು ಇದನ್ನು ಎಣ್ಣೆನಲ್ಲಿ ಮತ್ತೆ ಫ್ರೈ ಮಾಡೋದೇನು ಬೇಡ. ಜಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆ ಬಿಸಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಆಫ್ ಮಾಡಿದ್ರೆ ಆಯಿತು. ನೋಡಿ, ಗೋರಿಕಾಯಿ ಚಟ್ನಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ನೋಡ್ತಾ ಇದ್ರೇ ನನಗೆ ಹೇಳುವಾಗಲೇ ಬಾಯಲ್ಲಿ ನೀರು ಬರುತ್ತೆ. ಅಷ್ಟು ರುಚಿಯಾಗಿರುತ್ತೆ. ನಮ್ಮ ಮನೇಲಿ ದೊಡ್ಡವರಿಂದ ಚಿಕ್ಕ ಮಕ್ಳ ತನಕ ಎಲ್ರಿಗೂ ಇಷ್ಟ. ಇದು ಚಪಾತಿ, ರೊಟ್ಟಿ ಜೊತೆ ತಿನ್ನೋದಕ್ಕೆ, ಅನ್ನದ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದನ್ನ ಒಂದು ಸ್ಪೂನ್ ಅನ್ನಕ್ಕೆ ಹಾಕ್ಕೊಂಬಿಟ್ಟು ಅದ್ರ ಮೇಲೆ ಒಂಚೂರು ಎಣ್ಣೆನೋ ತುಪ್ಪನೋ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾಯಿದ್ರೆ ಆಹಾ ಎಷ್ಟು ಸಖತ್ತಾಗಿರುತ್ತೆ ಅಂದರೆ ಅದನ್ನು ಹೇಳೋವಾಗಲೇ ನನಗೆ ಬಾಯಲ್ಲಿ ನೀರು ಬರ್ತಾಯಿತ್ತು. ಅಷ್ಟು ರುಚಿಯಾಗಿರುತ್ತೆ. ನೀವು ಇದನ್ನು ನಿಮ್ಮ ಮನೇಲಿ ಮಾಡಿಕೊಡಿ. ಆಗ ನಿಮ್ಮ ಮಕ್ಕಳು ಮತ್ತು ಮನೆಯವ್ರ ರೆಸ್ಪಾನ್ಸ್ ಹೇಗಿರುತ್ತೆ ಅನ್ನೋದನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಏನು ಹೇಳಿದರು, ಹೇಗೆ ಬಂತು ಅನ್ನೋದನ್ನು. ನಾನು ಮೊದಲೇ ಹೇಳ್ದಂಗೆ ದಬ್ಬಡ ರುಬ್ಬೋದನ್ನು ಮರಿಬೇಡಿ. ತುಂಬ ಫೈನ್ ಪೇಸ್ಟ್ ಆಗೋ ಥರ ರುಬ್ಬಿಟ್ರೆ ಚಟ್ನಿ ಹಾಳಾಗುತ್ತೆ. ಇವಾಗಲೂ ನೀವು ಈ ರೆಸಿಪಿಯನ್ನು ಟ್ರೈ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ. ಮತ್ತಷ್ಟು ಈಸಿ ಮತ್ತು ಹೊಸ ರೆಸಿಪೀಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.